ಹರ ಎಜುಕೇಷನಲ್ ಟ್ರಸ್ಟ್ನ ಡಾಕ್ಟರ್ ಮಹಾಂತ ಸ್ವಾಮಿ ಪದವಿ ಪೂರ್ವ ಕಾಲೇಜಿಗೂ ಹರಿಹರದ ಪಂಚಮಸಾಲಿ ಜಗದ್ಗುರು ಪೀಠಕ್ಕೂ ಯಾವುದೇ ಸಂಬಂಧ ಇಲ್ಲ ಎಂದು ಹರ ಎಜುಕೇಷನಲ್ ಟ್ರಸ್ಟ್ನ ಕಾರ್ಯದರ್ಶಿ ಡಾಕ್ಟರ್ ಅಂದನೂರು ಆನಂದಕುಮಾರ್ ಸ್ಪಷ್ಟಪಡಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಸಮಾಜದ ಮಕ್ಕಳಿಗಾಗಿ ನಮ್ಮದೇಯಾದ ವಿದ್ಯಾಸಂಸ್ಥೆಯನ್ನು ಸ್ಥಾಪಿಸುವ ಉದ್ದೇಶದಿಂದ ಹರ ಎಜುಕೇಷನಲ್ ಟ್ರಸ್ಟ್ ಅಡಿಯಲ್ಲಿ ಡಾಕ್ಟರ್ ಮಹಾಂತ ಶಿವಾಚಾರ್ಯ ಮಹಾಸ್ವಾಮೀಜಿಗಳ ಹೆಸರಿನಲ್ಲಿ ಪದವಿ ಪೂರ್ವ ಕಾಲೇಜನ್ನು 2024ರ ಜುಲೈನಲ್ಲಿ ಪ್ರಾರಂಭಿಸಲಾಗಿದ್ದು, ಶಾಸಕ ಶಾಮನೂರು ಶಿವಶಂಕರಪ್ಪ ಲೋಕಾರ್ಪಣೆಗೊಳಿಸಿದ್ದಾರೆ ಎಂದರು. ಹರ ಎಜುಕೇಷನಲ್ ಟ್ರಸ್ಟ್ 16 ಜನ ಸದಸ್ಯರನ್ನು ಹೊಂದಿದ್ದು, ಹರಿಹರದ ಪಂಚಮಸಾಲಿ ಜಗದ್ಗುರು ಪೀಠಕ್ಕೂ ಟ್ರಸ್ಟ್ಗೂ ಯಾವುದೇ ಸಂಬಂಧ ಇಲ್ಲ. ಆದರೆ ವಚನಾನಂದ ಶ್ರೀಗಳು ದಾವಣಗೆರೆಯ ಪ್ರತಿಷ್ಠಿತ ಜೆಎಚ್ ಪಟೇಲ್ ಅಕಾಡೆಮಿ, ಬಿಐಟಿ ರೋಡ್ ನಿಯರ್ ಹೇಮಾವತಿ ಹಾಸ್ಟೆಲ್, ದಾವಣಗೆರೆ ಅಡ್ಮಿಷನ್ ಓಪನ್ ನೌ ಲೋಗೋ ಬಳಕೆ ಮಾಡಿಕೊಂಡು ಟ್ರಸ್ಟ್ ಪೀಠದ ಅಡಿಯಲ್ಲಿ ನಡೆಯುತ್ತಿದೆ ಎಂದು ಹೇಳಿಕೆ ನೀಡಿರುವುದು ಸತ್ಯಕ್ಕೆ ದೂರವಾದ ವಿಷಯ ಎಂದರು. ಇದೇ ವೇಳೆ ಮಾತನಾಡಿದ ಟ್ರಸ್ಟ್ನ ನಿರ್ದೇಶಕ ದೊಡ್ಡಪ್ಪ, ಮಹಾಂತ ಸ್ವಾಮಿ ಅವರ ಹೆಸರು ನಶಿಸಿ ಹೋಗಬಾರದು ಎಂದು ಅವರ ಅಭಿಮಾನದಿಂದ ಕಾಲೇಜಿಗೆ ಅವರ ಹೆಸರು ಇಡಲಾಗಿದ್ದು, ವಚನಾನಂದ ಸ್ವಾಮೀಜಿಗೆ ನೈತಿಕತೆ ಬೇಡವೇ ಎಂದರು. ಮತ್ತೊಬ್ಬ ನಿರ್ದೇಶಕ ಅಂದನೂರು ಮುರುಗೇಶಪ್ಪ, ವಚನಾನಂದ ಸ್ವಾಮೀಜಿ ಹೈಟೆಕ್ ಸ್ವಾಮೀಜಿ ಎಂದರು. ಸುದ್ದಿಗೋಷ್ಠಿಯಲ್ಲಿ ಟ್ರಸ್ಟ್ ಸದಸ್ಯರಾದ ಎಸ್ಕೆ ಶ್ರೀಧರ್, ವಾಣಿ ಶಿವಣ್ಣ, ಕೆಎನ್ ರಾಜು ಕಡೆಕೊಪ್ಪ, ಬಾದಾಮಿ ಜಯಣ್ಣ, ಎಚ್ಎಂ ನಾಗರಾಜ್, ಎಚ್ಎಸ್ ಅವಣಪ್ಪ, ಡಾಕ್ಟರ್ ಅಂದನೂರು, ಕೆ ರುದ್ರಮುನಿ, ಕೆ ಶಿವಕುಮಾರ್ ಸೇರಿದಂತೆ ಮತ್ತಿತರರಿದ್ದರು. ಈಗ ಮಾಧ್ಯಮದಲ್ಲಿ ಮತ್ತೆ ನೀವು ಕೇಳ್ದಂಗೆ ಮಾಧ್ಯಮದಲ್ಲಿ ಮತ್ತು ಸೋಷಿಯಲ್ ಮೀಡಿಯಾದಲ್ಲಿ ಪೇಪರ್ ಒಳಗೆ ಈ ನಮ್ಮ ಮಠಕ್ಕೂ ಮತ್ತು ನಮ್ಮ ಹರ ಎಜುಕೇಷನ್ ಟ್ರಸ್ಟ್ ಕಾಲೇಜಿಗೂ ಸಂಬಂಧ ಇದೆ, ಅಲ್ಲಿದ್ದು ದುಡ್ಡನ್ನು ಇಲ್ಲಿ ಬಳಸಿದ್ದಾರೆ, ವೈಯಕ್ತಿಕವಾಗಿ ನಾವು ಕಾಲೇಜನ್ನು ಹೆಸರಿಗೆ ಮಾಡ್ಕೊಂಡಿದ್ದೇವೆ ಅಂತ ಆಪಾದನೆ ಬಂದಿರೋದಕ್ಕೋಸ್ಕರ ಇದನ್ನು ಪ್ರೆಸ್ ರಿಲೀಸನ್ನು ಕೇಳ್ತಾ ಇದ್ದೀವಿ. ಮುಖ್ಯವಾಗಿ ಏನಾಗಿದೆ ಅಂದರೆ, ಇದಕ್ಕಿಂತ ಹಿಂದೆ 2024ನೇ ಇಸ್ವಿಯೊಳಗೂ ಸಹ 2025ನೇ ಇಸ್ವಿಯೊಳಗೆ ನಾವು ಕಾಲೇಜನ್ನು ಸ್ಟಾರ್ಟ್ ಮಾಡಿದ್ದೇವೆ. ಇದು ನಾವು 16 ಜನ ಟ್ರಸ್ಟಿಗಳು ನಮ್ಮ ಸ್ವಂತ ದುಡ್ಡನ್ನು ಹಾಕಿ ಕಾಲೇಜನ್ನು ಶುರು ಮಾಡಿದ್ದೇವೆ. ಅದಲ್ಲದೆ ನಮ್ಮ ಕಾಲೇಜು ಬಾಡಿಗೆ ಕಟ್ಟಡದೊಳಗೆ ನಡೆಸ್ತಾ ಇದ್ದಾವೆ. ಸಮಾಜದ ಯಾವುದೇ ಆಸ್ತಿಯೊಳಗೆ ನಮ್ಮ ಕಾಲೇಜ್ ನಡೀತಾ ಇಲ್ಲ, ಬಾಡಿಗೆ ಕಟ್ಟಡದೊಳಗಿದೆ. ಬಾಡಿಗೆ ಕಟ್ಟಡದ ಹೆಸರನ್ನು ನಾವು ಇಲ್ಲಿ ಕೊಟ್ಟಿದ್ದೇವೆ. ಓಕೆ, SK ರವಿ ಅನ್ನೋರು ಕಟ್ಟಡ ತಗೊಂಡ್ಬಿಟ್ಟು ಬಾಡಿಗೆ ತಗೊಂಡು ಅಲ್ಲೇ ನಾವು 30 ವರ್ಷದ ಅಗ್ರಿಮೆಂಟ್ ಮಾಡ್ಕೊಂಡು ಕಾಲೇಜ್ ನಡೆಸ್ತಾ ಇದ್ದೀವಿ. ಹಾಗೆ ಅದ್ರ ಪಕ್ಕಕ್ಕೆ ಶಾರದಾ ಎನ್ ಅನ್ನೋರ ಜಾಗದೊಳಗೆ ನಾವೇ ಬಿಲ್ಡಿಂಗ್ ಕಟ್ಟಿಸ್ಬಿಟ್ಟು ಅದನ್ನು 30 ವರ್ಷ ನಾವು ಅಗ್ರಿಮೆಂಟ್ ಒಳಗೆ ಕಾಲೇಜ್ ನಡೆಸ್ತಾ ಇದ್ದೀವಿ. ನಾವು ಮಠದಿಂದ ದುಡ್ಡನ್ನು ತೆಗೆದುಕೊಂಡದ್ದಾಗಲಿ ಅಥವಾ ಅವ್ರ ಜೊತೆಗೆ ಯಾವುದೇ ರೀತಿಯ ವ್ಯವಹಾರಗಳನ್ನು ಇಟ್ಕೊಂಡಿಲ್ಲ. ಸ್ವಂತ ದುಡ್ಡು ಹಾಕಿ ಕಾಲೇಜ್, ಈ 16 ಜನ ಟ್ರಸ್ಟಿಗಳು ಸ್ವಂತ ದುಡ್ಡು ಹಾಕಿ ಕಾಲೇಜ್ ನಡೆಸ್ತಾ ಇದ್ದೀವಿ. ಹಾಗೆ ವಿದ್ಯಾರ್ಥಿಗಳಿಗೆ ಬಸ್ಸಿನ ಸೌಲಭ್ಯ ಬೇಕಾಗಿರೋದ್ರಿಂದ ನಮ್ಮದೇ ಆದಂತಹ ಹರ ಎಜುಕೇಷನ್ ಹರ ಸೊಸೈಟಿಯಿಂದ ಲೋನ್ ತಗೊಂಡ್ಬಿಟ್ಟು 2 ಬಸ್ಸನ್ನು ತಗೊಂಡಿದ್ದೀವಿ. ಇದು ಪ್ರೆಸ್ ಕ್ಲಬ್ 2025ನೇ ಇಸ್ವಿಯಿಂದ ಜುಲೈ 2024ನೇ ಇಸ್ವಿ ಒಳಗಿಂದ ಸ್ಟಾರ್ಟ್ ಆಗಿದೆ ಕಾಲೇಜು. ಶಾಮನೂರು ಶಿವಶಂಕರಪ್ಪರೇ ಇದನ್ನು ಉದ್ಘಾಟನೆ ಮಾಡಿದರು. ಬಟ್ ನಮಗೆ ಅಕಾಡೆಮಿಕ್ ಒಳಗೆ ಫಸ್ಟ್ ಇಯರ್ 7 ಜನ ಸ್ಟೂಡೆಂಟ್ಸ್ ಇದ್ದರು ಅಷ್ಟೇ. ಈ ವರ್ಷ ನಮಗೆ ಸೆಕೆಂಡ್ PUCಗೆ ಒಂದು 75 ಜನ ಹುಡುಗರು ಇದ್ದಾರೆ, ವಿದ್ಯಾರ್ಥಿಗಳು. ಇಲ್ಲ ಸರ್, ಬರೀ PUC ಕಾಲೇಜ್ ಮಾತ್ರ. ಫಸ್ಟ್ ಸೈನ್ಸ್ ಆ್ಯಂಡ್ ಕಾಮರ್ಸ್ ಫಸ್ಟ್ PUC, ಸೆಕೆಂಡ್ PUC. ಈಗ ಈ ವರ್ಷ ನಮಗೆ ಹೆಚ್ಚು ಕಡಿಮೆ 100 ಜನ ಸ್ಟೂಡೆಂಟ್ ಆಗ್ತಾರೆ. ಈ ವರ್ಷ ಅಡ್ಮಿಷನ್ ಸ್ಟಾರ್ಟ್ ಮಾಡಿದ್ದೀವಿ. ಅದ ಮೇಲೆ ಗೊತ್ತಾಗುತ್ತೆ, ಜೂನ್ ಜುಲೈ ಒಳಗೆ ನಮಗೆ ಕರೆಕ್ಟ್ ಅಡ್ಮಿಷನ್ ಎಷ್ಟಾಗಿದೆ ಅಂತ ಗೊತ್ತಾಗುತ್ತೆ. ಸಂಬಂಧ ಇಲ್ಲ ಸರ್. ಆ ಜಗದ್ಗುರುಗಳ ಹೆಸರು ನಶಿಸಿ ಹೋಗಬಾರ್ದು ಅಂತಂದೇಳಿ ನಾವು ಬೇಕಾದಷ್ಟು ಹೆಸರು ನಮ್ಮ ವೈಯಕ್ತಿಕ ಹೆಸರು ಇಟ್ಕೋಬೋದಾಗಿತ್ತು. ನಾವು ಸಮಾಜದ ಅಭಿಮಾನದಿಂದ ನಾವೆಲ್ಲ ಸಮಾಜದವ್ರು ಒಟ್ಟರು ಇರೋದು. ಇವತ್ತು ನಾವೆಲ್ಲ ಸ್ವಂತ ದುಡ್ಡು ಹಾಕಿ ಅವರೊಂದು ಹೆಸರು ನಶಿಸಬಾರ್ದಂಥ ಉದ್ದೇಶ ಇಟ್ಕೊಂಡು ಅವ್ರ ಹೆಸರು ಇಟ್ಟಿದ್ದೇವೆ. ಈಗ ಬೇರೆ ಬೇರೆ ಕಾಲೇಜರು ಬೇರೆ ಬೇರೆ ಸಮಾಜದವ್ರು ಇಟ್ಟಿಲ್ವಾ? ಜೈನ್ ಸಮಾಜದವರು ಜೈನ್ ಅಂತ ಇಟ್ಟಿಲ್ವಾ? ಈಗ ನಾಯಕರ ಸಮಾಜದವರು ನಾಯಕರದ್ದು ಇಟ್ಟಿಲ್ರ? ಕುರುಬರ ಸಮಾಜದವ್ರು ಇಟ್ಟಿಲ್ಲ? ಎಲ್ಲ ಸಮಾಜದವರು ಅವ್ರವ್ರ ಅಭಿಮಾನಕ್ಕಾಗಿ ನಾವು ಆ ಸ್ವಾಮಿಗಳ ಅಭಿಮಾನದಿಂದ ನಾವು ಮಾಡಿದ್ದೇವೆ. ಇವರು ಅದನ್ನು ಇಟ್ಕೊಂಡು ನಾವು ನಮ್ಮ ಕಾಲೇಜನ್ನ ನಮ್ಮ ದುಡ್ಡು ತಗೊಂಡು ಮಾಡಿದ್ದಾರೆ ಅಂತಂದು ಹೇಳೋಕ್ಕೆ ಇವ್ರಿಗೆ ಒಂದು ಸ್ವಲ್ಪ ನೈತಿಕತೆ ಬೇಕಬೇಡ. ಅವರು ಅವತ್ತು ಉದ್ಘಾಟನೆ ಬಂದಿದ್ದರು.
ಬೆಳಗ್ಗೆ ಬಂದು ನಾವು ಸಮಾರಂಭಕ್ಕೆ ಬರಲಿಲ್ಲ ಅವರು. ಶಂಕರಪ್ಪರ ಸಮಾರಂಭ ಉದ್ಘಾಟನೆ ಮಾಡಿಸಿದ್ವಿ. ಇವ್ರು ಬೆಳಗ್ಗೆ ಬಂದು ಇಲ್ಲ ನನಗೆ ಕೆಲಸ ಇದೆ ಅಂತಂದು ಹೋದರು. ಆವಾಗಲೇ ಮತ್ತೆ ಬೇರೆ ಕಡೆಗೆ ಭಾಷಣದಾಗ ಹೇಳಿದ್ದಾರೆ, ದಾವಣಗೆರೆಯಲ್ಲಿ ಹೆಂಗೆ ಎಲ್ಲರೂ ಶೇರ್ ಮಾಡಿದ್ದಾರೆ ಸಮಾಜದವರು, ಹಂಗೆ ನೀವು ಸಮಾಜದವ್ರು ಶೇರ್ ಮಾಡಿರಿ ಬೇರೆ ಬೇರೆ ಕಡೆ ಕಾಲೇಜು ಸ್ಕೂಲ್ನ ಅಂತಂದು ಹೇಳಿದ್ದಾರೆ. ಈಗ ಇವತ್ತು ಅವ್ರು ಬುಡಕ್ಕೆ ಬಂದ ತಕ್ಷಣ ನಮ್ಮ ಮೇಲೆ ಆಪಾದನೆ ಮಾಡೋದು. ಅಲ್ಲ, ಈ ರೀತಿ ಹೇಳೋದಕ್ಕೆ ಅವರು ಒಬ್ಬ ಈಗ ಉಚ್ಚಾಟಿತ ಸ್ವಾಮಿಗಳಾಗಿ ಅವ್ರು ಬುಡಕ್ಕೆ ಬಂದ ಮೇಲೆ ಬೇರೆ ಬೇರೆ ಏನೇನೋ ಕತೆ ಕಟ್ಟಿ ಇಷ್ಟು ವರ್ಷ ಸುಮ್ಮನೆ ಇದ್ರು ಇವ್ರು 8 ವರ್ಷ. ಈಗ ನಮ್ಮದು 3 ವರ್ಷ ಆಯ್ತಲ್ಲ ಕಾಲೇಜಾಗಿ. ಅವ್ರು 3 ವರ್ಷದಿಂದ ಗೊತ್ತಿದ್ದಿಲ್ಲ ಅವ್ರಿಗೆ ಕಾಲೇಜಿಗೆ ಬಂದಿರೋದು. 2 ಸಲ ಕಾಲೇಜ್ ಫಂಕ್ಷನಿಗೆ ಕರೆದ್ವಿ, ಕಾಲೇಜ್ ಫಂಕ್ಷನಿಗೆ ಸಮೇತ ಬಂದಿಲ್ಲ. ನಾವು ಯಾವುದೇ ಒಂದು ಕಾರ್ಯಕ್ರಮ ಮಾಡಿದಾಗ ಅವ್ರು ಕರೆದ್ರೆ ಅವ್ರ ಲೀಸ್ಟ್ ನೀವೆಲ್ಲ ಪತ್ರಕರ್ತರೆಲ್ಲ ಬಂದು ನೋಡಿದ್ರಿ. ನಾವು ಪ್ರತಿಭಾ ಪುರಸ್ಕಾರ ಮಾಡಬೇಕಾದ್ರೆ ನಾವೊಂದು ಲೀಸ್ಟ್ ಮಾಡಿರ್ತೀವಿ ಯಾರ್ಯಾರು ಭಾಷೆ ಏನು ಅಂತ. ಅವ್ರು ಹಂಗಲ್ಲ, ಅವ್ರು ಬಂದಮೇಲೆ ಎಲ್ಲ ಚೇಂಜ್ ಆಗಿಬಿಡ್ತದೆ. ನಾವೆಲ್ಲ ಮಾಡಿರೋರೆಲ್ಲ ಹೊರಗೆ ಹೋಗ್ಬೇಕು. ಸ್ವಾಮಿ ಆ ಸ್ವಾಮಿ ಈ ಸ್ವಾಮಿ ಎಲ್ಲದೂ ಹೇಳಿರೋರು ಅವರಿಂದ ಈಗ ಹೋಗೋದೀಗ ಈಗ ಬುಡಕ್ಕೆ ಬಂತಾರ ಅವ್ರು ಇರ್ತಾನೆ. ಮತ್ತು ಯಾವ ಅದಕ್ಕೆ ಹೊಂದಾಣಿಕೆ ಐತಲ್ಲ ಸರಿ ಹೋಗ್ತಾರೆ ಅವರು. ಇವರೆಲ್ಲ ಸ್ವಾಮಿಗಳು ಆಗಕ್ಕೆಲ್ಲ ಹಾಕಿ ಬೂಟಕ್ಕೆ ಅಂತ ಪಾದಯಾತ್ರೆ ಹೋಗ್ತಾರೆ ಅಂದರೆ ಭಕ್ತರ ಗತಿ ಏನು? ನಮ್ಮತ್ತ ನಿಮ್ಮತ್ತ ಭಕ್ತರುಗಳು ನಾವು ನೋಡಿ ಫಾಲೋ ಮಾಡ್ಬೇಕು. ಊಟಕ್ಕೆ ಅಂದರೆ ಆರಾಮಾಗಿ ಶೋಕೆ ಹೋಗ್ಕೊಂಡು ಸೇವೆ ಮಾಡ್ಕೊಂಡು ಇದು ಮಾಡ್ಕೊಂಡು ಅಂತ ಹೇಳಿದ್ರಿ ಏನು ಸ್ವಾಮೀಜಿ? ನಾವು ಭಾಳ ಸಲ ಒಳಗಡೆಯೇ ತಿದ್ದಿ ಹೇಳಿದ್ದೀವಿ, ನಮ್ಮ ಹಿರಿಯರು ಎಲ್ಲರೂ ಹೇಳಿದ್ದಾರೆ. ಅದೇನು ಕೇರ್ ಮಾಡಿದ್ದೀನಿ ತಾರಬಿಟ್ಟು ಮೊನ್ನೆ ಜನವರಿ 14ನೇ ತಾರೀಕು ಡಾಕ್ಟ್ರ್ ಗುರುಗಳು ಕರ್ಕೊಂಬಂದು ಅವ್ರಿಗೆ ಕೆಳಗೆ ಕುಂದಿಸಿ ಇವ್ರು ಇಷ್ಟೇ ಹತ್ರ ಕುಂದ್ರೆ ನಮ್ಮ ಸ್ವಾಮಿಗಳಿಗೆ ನಾವು ಸಹ ಅವಮರ್ಯಾದೆ ಮಾಡಿ ಅಂತಾನೆ ನಾವು ಅದು ಹೇಳಿಕ್ಕೆ ಇವೆಲ್ಲ ಸುಳ್ಳು. ನಾವು ಹೇಳಂಗಲ್ಲ ಅವ್ರಿಗೆ ಏನು ನಾನು ಜಗದ್ಗುರು, ನಾವು ಎಲ್ಲ ನಡಿಬೇಕು.